ಎಲ್ಲ ಕಡೆ ನುಗ್ತಾ ಇದೆ ಬಿಜೆಪಿ ಲಿಸ್ಟಲ್ಲಿ ಹೊಸ ಟಾರ್ಗೆಟ್. ಮುಂದೆ ವಿಪಕ್ಷಗಳೇ ಇರುವುದಿಲ್ವಾ? ಸ್ನೇಹಿತರೆ, ಅದು 2024ರ ಟೈಮ್. ಮೋದಿ ತಮ್ಮ ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಸಾಧ್ಯನಾ? ಯಾವಾಗ? ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ಮ್ಯಾಪ್ ನೋಡಿ, ಬರೀ ಕಾಂಗ್ರೆಸ್ ಅಲ್ಲ, ದೇಶದಲ್ಲಿ ಬೇರೆ ವಿರೋಧ ಪಕ್ಷಗಳು ಕೂಡ ಮಗುಚಿ ಒಂದಾದ್ಮೇಲೆ ಬೀಳ್ತಾ ಇದ್ದಾವೆ. ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿವರೆಗೂ ಬಿಜೆಪಿ ಹರಡಿಕೊಂಡಿದೆ. ಭಾರತದ 28 ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಪೈಕಿ 21 ಕಡೆ ಬಿಜೆಪಿ ನೇರವಾಗಿ ಹಾಗೂ ಮಿತ್ರರೊಂದಿಗೆ ಅಧಿಕಾರದಲ್ಲಿದೆ. ಹಾಗಂತಿದು ಇಲ್ಲಿಗೆ ನಿಲ್ತಾ ಇಲ್ಲ. ಬಿಜೆಪಿ ಈಗ ಮುಂದಿನ ರಾಜ್ಯಗಳಿಗೂ ಕೂಡ ತುಂಬ ಇಂಟ್ರೆಸ್ಟ್ನೊಂದಿಗೆ ಹೋಗ್ತಾ ಇದೆ. ನಾವು ತುಂಬ ಇದ್ದೀವಿ, ಆರಾಮಾಗಿರೋಣ. ಇಲ್ಲ, ಬಂಗಾಳ ಗೆದ್ದಾಯ್ತು ಬಿಡಿ, ಅದು ಪಾಸ್ಟ್, ನೆಕ್ಸ್ಟ್ ಏನು ಅನ್ನೋಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಬಿಜೆಪಿಯ ಹಿಟ್ ಲಿಸ್ಟ್ನಲ್ಲಿರೋ ಆ ರಾಜ್ಯಗಳು ಯಾವುವು? ಅಲ್ಲೆಲ್ಲ ಬಿಜೆಪಿ ಏನು ಮಾಡ್ತಾ ಇದೆ? RSS ಮಾಡ್ತಿರೋ ಗ್ರೌಂಡ್ ವರ್ಕ್ ಹೇಗಿದೆ? ಬಿಜೆಪಿಯ ಈ ಅಶ್ವಮೇಧ ಯಾಗ ವಿಪಕ್ಷಗಳ ಸ್ನೇಹಕ್ಕೂ ಬೆಂಕಿ ಇಡ್ತಿರೋದು ಹೇಗೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆಪರೇಷನ್ ಪಂಜಾಬ್ ಅಲ್ಲಿ ನಡೀತಿರೋದೇನು? ಸ್ನೇಹಿತರೆ, ಬಿಜೆಪಿ ಹಿಟ್ ಲಿಸ್ಟ್ನಲ್ಲಿ ಮೊದಲ ಸಾಲಲ್ಲಿರೋದು ಪಂಜಾಬ್ ಭಾರತದ ಪಾಲಿಗೆ ಅತ್ಯಂತ ಸೂಕ್ಷ್ಮ ರಾಜ್ಯ. ಮೊದಲಿಂದಲೂ ಪ್ರತ್ಯೇಕತೆಯ ಬಿಸಿರೋ ರಾಜ್ಯ. ಅಲ್ಲಿ ಬಿಜೆಪಿ ಇಷ್ಟು ದಿನ ಅಕಾಲಿ ದಳದೊಂದಿಗೆ ನಿಂತು ರಾಜಕೀಯ ಮಾಡ್ತಾ ಇತ್ತು. ಆದರೆ ಕೃಷಿ ಕಾಯ್ದೆಗಳ ಗಲಾಟೆ ನಂತರ ಸೀನ್ ಉಲ್ಟಾ ಆಗಿದೆ. ಇಲ್ಲಿ ಬಿಜೆಪಿ ಪಂಜಾಬ್ನಲ್ಲಿ ಒಂಟಿಯಾಗಿದೆ. ಆದರೆ ಇದನ್ನೇ ಅವರು ತಮ್ಮ ದೊಡ್ಡ ಅವಕಾಶವನ್ನಾಗಿ ತಗೊಂಡಿದ್ದಾರೆ. ಪಂಜಾಬಲ್ಲಿ ಬಿಜೆಪಿ ಅಂದರೆ ಹಿಂದೂಗಳ ಪಾರ್ಟಿ, ಸಿಖ್ರಿಗಲ್ಲ ಅನ್ನೋ ಹಣೆಪಟ್ಟಿ ಇತ್ತು. ಅದನ್ನು ಕಿತ್ತೆಸೆಯೋಕೆ ಬಿಜೆಪಿ ಸಿಖ್ ಮುಖಗಳನ್ನು ಮುಂದೆ ಬಿಡ್ತಾ ಇದೆ. ಬಂಗಾಲಿ ಮಮತಾಗೆ ಬಂಗಾಲಿ ಸುವೇಂದುವನ್ನು ಪ್ರತ್ಯಸ್ತ್ರವಾಗಿ ಚಲಾಯಿಸಲಾಯಿತು. ಹಾಗೆಯೇ ಇಷ್ಟು ದಿನ ಬಿಜೆಪಿಗೆ ಪ್ರೊಜೆಕ್ಟ್ ಮಾಡೋಕೆ ಸ್ಥಳೀಯ ಮುಖಗಳಿರಲಿಲ್ಲ. ಆದ್ರೀಗ ದಂಡು ನಾಯಕರನ್ನು ಬಿಜೆಪಿ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಮಾಜಿ CM ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಸುನೀಲ್ ಜಾಖರ್, ರವನೀತ್ ಬಿಟ್ಟು ಹೀಗೆ ಪ್ರಭಾವಿ ಸಿಖ್ ನಾಯಕರನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಎಳ್ಕೊಂಡು ಸೇರಿಸ್ಕೊಂಡಿದೆ. ಅಷ್ಟೆಲ್ಲ ಇತ್ತೀಚೆಗೆ ಆಪ್ನಿಂದ 7 ರಾಜ್ಯಸಭಾ ಸಂಸದರು ಬಿಜೆಪಿ ಸೇರಿದ್ರು. ಅದರಲ್ಲಿ 5 ಪಂಜಾಬ್ನಿಂದ. ಅಷ್ಟೇ ಅಲ್ಲ, ಇಲ್ಲಿ RSS ಕೂಡ ತುಂಬಾ ಗ್ರೌಂಡ್ ವರ್ಕ್ ಮಾಡ್ತಿದೆ. RSS ಕೆಲಸ ಮಾಡ್ತಿರೋದು ಪಂಜಾಬಲ್ಲಿ ರಾಷ್ಟ್ರೀಯ ಸಿಖ್ ಸಂಗತ್ ಅನ್ನೋ ಸಂಘಟನೆ ಮೂಲಕ. ಇದು RSSನ ಸಂಸ್ಥೆ. ಇವರು ಸಿಖ್ ಧರ್ಮ ಮತ್ತು ಹಿಂದೂ ಧರ್ಮದ ನಡುವೆ ಇರೋ ಸೈದ್ಧಾಂತಿಕ ಕೊಂಡಿಯನ್ನು ಬೆಸೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗುರುದ್ವಾರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಿಖ್ ಇತಿಹಾಸದ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಹೀಗೆ ಸಿಖ್ಖರ ವಿಶ್ವಾಸ ಗೆಲ್ಲೋಕೆ ಬಿಜೆಪಿ ತನ್ನ ಪೂರ್ತಿ ಶಕ್ತಿಯನ್ನು ಹಾಕ್ತಾ ಇದೆ. ಬರೀ ಧರ್ಮ ಮಾತ್ರ ಅಲ್ಲ, ಪಂಜಾಬಲ್ಲಿ ರೈತ ಸಮಸ್ಯೆ ಕೂಡ ತುಂಬ ಇಂಪಾರ್ಟೆಂಟ್. ಅದು ಅಲ್ಲಿನ ಆರ್ಥಿಕ ಮತ್ತು ಭಾವನಾತ್ಮಕ ವಿಚಾರ. ಹೀಗಾಗಿ ರೈತರನ್ನು ಕೂಡ ಬಿಜೆಪಿ ಸಂಪರ್ಕಿಸೋ ಕೆಲಸ ಮಾಡ್ತಾ ಇದೆ. ಪಂಜಾಬ್ನ ಮಾಳ್ವಾ ಮತ್ತು ಮಾಝಾ ಪ್ರಾಂತ್ಯಗಳಲ್ಲಿ ಬಿಜೆಪಿ ತನ್ನ ಕ್ಯಾಂಪೇನ್ ನಡೆಸ್ತಾ ಇದೆ. ಅಕಾಲಿದಳ್ನಿಂದ ದೂರ ಆದಮೇಲೆ ಹಳ್ಳಿಗಳಲ್ಲಿ ಸಿಖ್ ರೈತ ನಾಯಕರನ್ನು ನೇಮಿಸಿ ಅಲ್ಲಿನ ಬೂತ್ ಮಟ್ಟದ ಸಂಘಟನೆ ಮಾಡ್ತಾ ಇದೆ. ಈಗ ಆಲ್ರೆಡಿ ಪಂಜಾಬ್ ಒಂದರಲ್ಲಿ 6.6 ಲಕ್ಷ ಹೊಸ ಮೆಂಬರ್ಗಳನ್ನು ಬಿಜೆಪಿ ಸೇರಿಸ್ಕೊಂಡಿದೆ. ಅಷ್ಟೇ ಅಲ್ಲ, ಪಂಜಾಬ್ ಒಂದು ಗಡಿ ರಾಜ್ಯ. ಪಾಕ್ನೊಂದಿಗೆ ಬಾರ್ಡರ್ ಇದೆ. ನಶಾ ಮಾಫಿಯಾ ಮತ್ತು ಗಡಿಯಾಚೆಗಿನ ಡ್ರೋನ್ ಚಟುವಟಿಕೆಗಳು ದೊಡ್ಡ ಪ್ರಾಬ್ಲಮ್. ಹೇಗೆ ಬಂಗಾಳದಲ್ಲಿ ಅಕ್ರಮ ವಲಸಿಗರ ಸಮಸ್ಯೆ ಇದೆಯೋ, ಇಲ್ಲಿ ಈ ಸಮಸ್ಯೆ ಇದೆ. ಇದನ್ನು ಕೂಡ ಬಿಜೆಪಿ ಹೈಲೈಟ್ ಮಾಡ್ತಿದೆ. ಪಂಜಾಬ್ ಸೇಫ್ ಆಗಿರಬೇಕು ಅಂದರೆ ಬಿಜೆಪಿಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ರಾಷ್ಟ್ರೀಯವಾದವನ್ನು ಬಿಜೆಪಿ ಮುಂದಿಡ್ತಾ ಇದೆ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗಳು ಪ್ರಬಲ ಸ್ಪರ್ಧಿಗಳು ಇಲ್ಲಿವರೆಗೆ. ಬೇರೆ ರಾಜ್ಯಗಳಲ್ಲಿ ಮೊದಲು ವಿಪಕ್ಷಗಳನ್ನು ಬಿಜೆಪಿ ಟಾರ್ಗೆಟ್ ಮಾಡ್ತಿತ್ತು, ಅಂದರೆ ಸೆಕೆಂಡ್ ಪ್ಲೇಸಿಗೆ ಬರೋಕ್ಕೆ ಟ್ರೈ ಮಾಡ್ತಿತ್ತು. ಆದರೆ ಪಂಜಾಬ್ನಲ್ಲಿ ಆಪ್ಗೆ ಗುರಿ ಇಡ್ತಾ ಇದೆ. ಆಪ್ ಸರ್ಕಾರವನ್ನು ಹೇಗೆಲ್ಲ ಕಾಡ್ಬೋದು ಆ ಥರ ಎಲ್ಲ ಕಾಡ್ತಾ ಇದೆ. ಈಗ ಆಲ್ರೆಡಿ ಬಂಗಾಳ ಗೆದ್ದಾಯಿತು, ನೆಕ್ಸ್ಟ್ ಪಂಜಾಬ್ ಅಂತ ಬಿಜೆಪಿ ಚಂಡೀಗಢ್ನಲ್ಲಿ ಪೋಸ್ಟರ್ಗಳನ್ನು ಕೂಡ ಹಾಕೋಕೆ ಶುರು ಮಾಡಿದೆ. ಲಾಸ್ಟ್ ಟೈಮ್ ಎಲೆಕ್ಷನ್ ಆದಾಗ ಬಿಜೆಪಿ 2 ಸೀಟ್ ಗೆದ್ದಿತ್ತು. 1.7% ವೋಟ್ ಶೇರ್ ಸಿಕ್ಕಿತ್ತು. ಸೊ ಪಂಜಾಬಲ್ಲಿ ಮುಂದಿನ ವರ್ಷ ಎಲೆಕ್ಷನ್ ಇದೆ. ಸೊ ಬಿಜೆಪಿಯ ಮುಂದಿನ ಹೆಜ್ಜೆ ಅಲ್ಲಿ ಯಾವ ಥರ ಇರುತ್ತೆ ಅನ್ನೋದು ಎಲ್ರಿಗೂ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಸ್ನೇಹಿತರೆ, ನೆಕ್ಸ್ಟ್ ತೆಲಂಗಾಣ. ಅಲ್ಲಿಗೆ ಹೋಗಿಂತ ಮುಂಚೆ ಒಂದು ಸಣ್ಣ ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು, ಮೆಂಬರ್ಶಿಪ್ ತಗೋಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಎರಡನೇದು ತೆಲಂಗಾಣ. ಸದ್ಯ ಬಿಜೆಪಿಯ ಬಕೆಟ್ ಲಿಸ್ಟ್ನಲ್ಲಿರೋ 2ನೇ ದೊಡ್ಡ ಟಾರ್ಗೆಟ್ ತೆಲಂಗಾಣ. ಸದ್ಯದಲ್ಲಿ ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಸರ್ಕಾರ ಇದೆ. ವಿಪಕ್ಷದಲ್ಲಿ ಬಲ ಇಲ್ಲ. ಇಷ್ಟು ದಿನ ಆಡಳಿತ ಮಾಡ್ತಾ ಇದ್ದ KCR ಅವರ BRS ಪಾರ್ಟಿಗ ಆಲ್ಮೋಸ್ಟ್ ಮಂಕ್ ಆಗಿದೆ. ಕವಿತಾ ಅಪ್ಪನ ಪಾರ್ಟಿ ಬಿಟ್ಟು ಹೊಸ ಪಕ್ಷವನ್ನ ಕಟ್ಟಿದ್ದಾರೆ. ಸೊ ಈ ಒಳಜಗಳದ ಲಾಭವನ್ನ ಪಡೆಯೋಕೆ ಬಿಜೆಪಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಇಲ್ಲೂ ಕೂಡ RSS ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಕಳೆದ ವರ್ಷ N ರಾಮಚಂದ್ರ ರಾವ್ ಅವರಂತಹ ಪಕ್ಕ RSS ಮೂಲದ ನಾಯಕರನ್ನ ತಂದು ತೆಲಂಗಾಣ ಬಿಜೆಪಿಯ ಚುಕ್ಕಾಣಿ ಕೊಟ್ಟಿದೆ. ಬಿಜೆಪಿ ಈಗ 2028ರ ಅಸೆಂಬ್ಲಿ ಎಲೆಕ್ಷನ್ಗಿಂತ ಹೆಚ್ಚಾಗಿ ಲೋಕಲ್ ಮುನ್ಸಿಪಲ್ ಎಲೆಕ್ಷನ್ಗಳ ಮೇಲೆ ಕಣ್ಣಿಟ್ಟಿದೆ. ಈಗ ಆಲ್ರೆಡಿ ಕರೀಂನಗರ್ ಮತ್ತು ನಿಜಾಮಾಬಾದ್ನಲ್ಲಿ ಬಿಜೆಪಿ ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಇಲ್ಲಿ RSS ರೋಲ್ ಏನು ಅಂದ್ರೆ ಪಕ್ಕಾ ಬೂತ್ ಲೆವೆಲ್ ಎಂಜಿನಿಯರಿಂಗ್. ತೆಲಂಗಾಣದಲ್ಲಿ ಈಗ ಪನ್ನಾ ಪ್ರಮುಖ್ ಸಿಸ್ಟಮ್ ಫುಲ್ ಆಕ್ಟಿವೇಟ್ ಆಗಿದೆ.
ವೋಟರ್ ಲಿಸ್ಟ್ನಲ್ಲಿರೋ ಪ್ರತಿಯೊಂದು ಪೇಜ್ಗೂ ಒಬ್ಬೊಬ್ಬ ಕಾರ್ಯಕರ್ತ ಇನ್ಚಾರ್ಜ್. OBC ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಜಾತಿವಾರು ಮೀಟಿಂಗ್ಗಳನ್ನು ಕೂಡ ಮಾಡ್ತಿದ್ದಾರೆ. ಹಾಗೆ ಹೈದರಾಬಾದ್ ವಿಮೋಚನಾ ದಿನವನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸಿ ಹಳೆಯ ನಿಜಾಮರ ಕ್ರೌರ್ಯವನ್ನು ಜನರಿಗೆ ರಿಮೈಂಡ್ ಮಾಡ್ತಿದ್ದಾರೆ. ಇದು ಅಲ್ಲಿರೋ ಹಿಂದೂ ವೋಟ್ ಬ್ಯಾಂಕನ್ನು ಕನ್ಸಾಲಿಡೇಟ್ ಮಾಡೋ, ಒಗ್ಗೂಡಿಸೋ ಪ್ಲಾನ್. ಇನ್ನು ಪಕ್ಕ ಆಂಧ್ರ ಪ್ರದೇಶದ ಸ್ಟೋರಿ ನೋಡಿ. ಸದ್ಯಕ್ಕಲ್ಲಿ BJP ಮೇಲ್ನೋಟಕ್ಕೇನು ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡ್ತಿಲ್ಲ, ಯಾಕಂದರೆ ಮಿತ್ರನ ಆಳ್ವಿಕೆ ಇದೆ, ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇದೆ. ಆದರೆ ತೆರೆಮರೆಯಲ್ಲಿ BJP ಅಲ್ಲೂ ಕೂಡ ಬೇರು ಬಿಡೋಕೆ ಕಾಡರ್ ಬಿಲ್ಡ್ ಮಾಡ್ತಿದೆ. ಅಷ್ಟೇ ಅಲ್ಲ, ಆಂಧ್ರದ ಜನರ ಮನಸ್ಸಲ್ಲಿ BJP ಸೈಲೆಂಟ್ ಆಗಿ ಇಳಿಯೋ ಪ್ರಯತ್ನ ಮಾಡ್ತಿದೆ. ಅಮರಾವತಿ ರಾಜಧಾನಿ ನಿರ್ಮಾಣ, ಪೋಲಾವರಂ ಯೋಜನೆ ಮತ್ತು ವಿಶಾಖಪಟ್ಟಣಂ ರೈಲ್ವೆ ವಲಯದಂತಹ ಬೃಹತ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ದುಡ್ಡು ಸುರಿತಾ ಇದೆ. ಈ ಮೂಲಕ ಆಂಧ್ರದ ಅಭಿವೃದ್ಧಿ ಕೇವಲ ಮೋದಿ ಅವರಿಂದ ಮಾತ್ರ ಸಾಧ್ಯ, ನೋಡ್ರಿ ಎಷ್ಟು ಕೆಲಸ ಮಾಡ್ತಿದ್ದೀವಿ ಅನ್ನೋ ಮೆಸೇಜ್ ಅನ್ನ ತಲುಪಿಸ್ತಾ ಇದೆ. ತಿರುಪತಿ ಲಡ್ಡು ವಿವಾದದಂತಹ ಟೈಮ್ನಲ್ಲಿ BJP ಮತ್ತು ಪವನ್ ಕಲ್ಯಾಣ್ ಅತಿ ಹೆಚ್ಚು ಆಕ್ಟಿವ್ ಆಗಿದ್ದನ್ನು ನೀವು ಇಲ್ಲಿ ರಿಕಾಲ್ ಮಾಡ್ಬೋದು. ಆಂಧ್ರದ ರಾಯಲಸೀಮಾ ಮತ್ತು ಉತ್ತರ ಆಂಧ್ರದ ಬುಡಕಟ್ಟು ಪ್ರದೇಶಗಳಲ್ಲಿ RSS ಬಹಳ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ನು ಕೇರಳಂ, ಈ ಸಲ ಕೇರಳದಲ್ಲಿ BJP ಅಧಿಕಾರಕ್ಕೆ ಬಂದಿಲ್ಲ ನಿಜ, ಆದರೆ ಅಲ್ಲಿ BJPಯ ಪ್ರಯತ್ನ ಕಮ್ಮಿ ಇಲ್ಲ. ಸದ್ಯ ಕೇರಳದಲ್ಲಿ ಕಮ್ಯುನಿಸ್ಟರ ಪ್ರಭಾವ ಕುಗ್ತಾ ಇದೆ, ಅದನ್ನು ರಿಪ್ಲೇಸ್ ಮಾಡಬೇಕು ಅನ್ನೋದು BJPಯ ಪ್ರಯತ್ನ. ಕೇರಳದಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಕೇವಲ ಹಿಂದೂ ವೋಟ್ ಬ್ಯಾಂಕ್ ಅಂದರೆ ಆಗೋದಿಲ್ಲ. ಸೊ ಕ್ರಿಶ್ಚಿಯನ್ರನ್ನ ಕೂಡ ಗೆಲ್ಲೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ನೇಹ ಯಾತ್ರೆ ಅಂತ ಅದನ್ನು BJP ಕರಿತಾ ಇದೆ. ಚರ್ಚ್ ಬಿಷಪ್ಗಳನ್ನು ಭೇಟಿ ಮಾಡ್ತಿದ್ದಾರೆ. ಈಸ್ಟರ್ ಹಬ್ಬಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಕ್ರಿಶ್ಚಿಯನ್ರ ಮನಸ್ಸು ಗೆಲ್ಲೋ ನಿರಂತರ ಪ್ರಯತ್ನವನ್ನು BJP ನಡೆಸ್ತಾ ಇದೆ. PM ಕೂಡ ಅಲ್ಲಿನ ಕ್ರೈಸ್ತ ಪ್ರಮುಖರನ್ನೆಲ್ಲ ಮೀಟ್ ಆಗ್ತಿದ್ದಾರೆ. ಅತ್ತ ಕೇರಳದಲ್ಲಿ ಲವ್ ಜಿಹಾದ್ ಮತ್ತು ಮತಾಂತರದಂಥ ವಿಚಾರಗಳಲ್ಲಿ ಕ್ರಿಶ್ಚಿಯನ್ನರು, ಹಿಂದೂಗಳು ಕಾಮನ್ ಹಿತಾಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದನ್ನು BJP ಅರ್ಥ ಮಾಡ್ಕೊಂಡಿದೆ. ಕ್ರಿಶ್ಚಿಯನ್ರಿಗೂ ಅಷ್ಟೇ ಸೆನ್ಸಿಟಿವ್ ವಿಚಾರ ಲವ್ ಜಿಹಾದ್ ಅನ್ನೋದು. ಕೇರಳದಲ್ಲಿ ಆಗಾಗ ಚರ್ಚಿನ ಪಾದ್ರಿಗಳು ಇದ್ರ ಬಗ್ಗೆ ಆಕ್ಷೇಪ, ಆತಂಕ ಎಲ್ಲ ವ್ಯಕ್ತಪಡಿಸ್ತಾ ಇರ್ತಾರೆ. ಅದು ಪೊಲಿಟಿಕಲ್ ಇಶ್ಯೂ ಕೂಡ ಹೌದಲ್ಲಿ. ಸೊ ಅದನ್ನು BJP ಕ್ರಿಶ್ಚಿಯನ್ ಮತದಾರರನ್ನ, ಕ್ರಿಶ್ಚಿಯನ್ಸನ್ನು ಮನಗೆಲ್ಲೋಕೆ ನೋಡಿ ನಮ್ಮಿಬ್ರು ಕೂಡ ಒಂದೇ ಪ್ರಾಬ್ಲಮ್ ಇದೆ, ಒಟ್ಟಾಗೋಣ ಅನ್ನೋ ಮೆಸೇಜನ್ನು ಪಾಸ್ ಮಾಡ್ತಿದೆ. ಇನ್ನು RSS, ಉತ್ತರ ಪ್ರದೇಶ ಬಿಟ್ಟರೆ ಅತಿ ಹೆಚ್ಚು RSS ಶಾಖೆಗಳಿರೋದು ಎಲ್ಲಿ ದೇಶದಲ್ಲಿ? ಕೇರಳದಲ್ಲಿ 5,000ಕ್ಕೂ ಅಧಿಕ ಶಾಖೆಗಳು ಅಲ್ಲಿವೆ. ಸೇವಾ ಭಾರತಿ ಅನ್ನೋ ಸಂಸ್ಥೆ ಮೂಲಕ ಆಸ್ಪತ್ರೆ, ಶಿಕ್ಷಣ ಕೊಡ್ತಾ RSS ಮನೆ ಮನೆಗೂ ತಲುಪೋಕೆ ಟ್ರೈ ಮಾಡ್ತಿದೆ. ಕೇರಳಂನಲ್ಲಿ 1 ಸ್ಥಾನದಲ್ಲಿದ್ದ BJP ಈ ಸಲ 3 ಸ್ಥಾನಕ್ಕೆ ಜಂಪ್ ಆಗಿದೆ. ಇಲ್ಲಿ BJP ಮೊದಲಿಗೆ ಗೆಲ್ಲೋ ಸಾಧ್ಯತೆ ಇರೋ 15-20 ಕ್ಷೇತ್ರಗಳನ್ನ ಮಾತ್ರ ಮೈಕ್ರೋ ಟಾರ್ಗೆಟಿಂಗ್ ಮಾಡ್ತಾ ಇದೆ. ಎಡಪಕ್ಷಗಳ ಓಟನ್ನು ಒಂದು ಕಡೆಯಿಂದ ಹೇಳ್ಕೊಂಡು ಕಾಂಗ್ರೆಸ್ ಕೂಟಕ್ಕೆ ಪ್ರಬಲ ಎದುರಾಳಿ ಆಗಬೇಕು ಅನ್ನೋದು BJPಯ ಫಸ್ಟ್ ಪ್ಲಾನ್. ಇಲ್ಲಿ ಸದ್ಯಕ್ಕೆ ವೋಟ್ ಶೇರನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು 11.5% ಆಸುಪಾಸು ತಲುಪಿದ್ದಾರೆ. ಆದಷ್ಟು ಬೇಗ ಒಂದು 15-20 ಆಸುಪಾಸಿಗೆ ವೋಟ್ ಶೇರನ್ನು 15-20% ತಗೊಂಡು ಹೋಗಬೇಕು ಅನ್ನೋದು ಅವರ ನೆಕ್ಸ್ಟ್ ಗುರಿ. ಜಮ್ಮು ಕಾಶ್ಮೀರದಲ್ಲಿ ಮೊದಲ ಹಿಂದೂ CM ಕನಸು. ಎಸ್, BJP ಅಲ್ಲೂ ತುಂಬ ಟ್ರೈ ಮಾಡ್ತಿದೆ ಕಾಶ್ಮೀರದಲ್ಲಿ. ಕಾಶ್ಮೀರದ ಇತಿಹಾಸ ತಗೊಂಡ್ರೆ ಇಲ್ಲಿವರೆಗೂ ಒಬ್ಬರೇ ಒಬ್ಬ ಹಿಂದೂ ಮುಖ್ಯಮಂತ್ರಿ ಕಂಡಿಲ್ಲ ಅಲ್ಲಿ. ಆದರೆ BJP ಅದನ್ನು ಬದಲಾಯಿಸೋಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದೆ. 370ನೇ ವಿಧಿ ರದ್ದಾದ ಮೇಲೆ ಅಲ್ಲಿ ಎಲೆಕ್ಷನ್ ಲೆಕ್ಕಾಚಾರ ಉಲ್ಟಾಗಿದೆ. BJP ಮಾಡಿರೋ ಕ್ಷೇತ್ರ ಪುನರ್ ವಿಂಗಡಣೆ, ಡಿಲಿಮಿಟೇಷನ್ನಿಂದಾಗಿ ಜಮ್ಮು ಭಾಗದ ಸೀಟುಗಳು ಕೂಡ ಜಾಸ್ತಿ ಆಗಿವೆ. ಜಮ್ಮು ಅನ್ನೋದು BJPಯ ಸ್ಟ್ರಾಂಗ್ ಬೆಲ್ಟ್. ಆದರೆ ಗೇಮ್ ಇರೋದು ಕಾಶ್ಮೀರ ಕಣಿವೆಯಲ್ಲಿ. ಅಲ್ಲಿ ಮುಸ್ಲಿಂ ಮತಗಳನ್ನು ಸ್ಪ್ಲಿಟ್ ಮಾಡೋಕೆ BJP ಒಂದು ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡ್ತಿದೆ. ಗುಜ್ಜರ್, ಬಕರ್ವಾಲ್ ಮತ್ತು ಪಹಾಡಿ ಸಮುದಾಯಗಳಿಗೆ ಆಲ್ರೆಡಿ ST ಮೀಸಲಾತಿಯನ್ನು ಕೊಟ್ಟಿದೆ. ಇದು ಅಲ್ಲಿನ ಸಾಂಪ್ರದಾಯಿಕ ಪಾರ್ಟಿಗಳಾದ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDPಯ ನಿದ್ದೆ ಕೆಡಿಸಿದೆ. ಮುಸ್ಲಿಂ ಮತಗಳನ್ನು ಜಾತಿ ಮತ್ತು ಮೀಸಲಾತಿ ಆಧಾರದ ಮೇಲೆ ಸ್ಪ್ಲಿಟ್ ಮಾಡಿದ್ರೆ ಜಮ್ಮುನ ಸಪೋರ್ಟ್ನಿಂದ BJP ತನ್ನದೇ ಸರ್ಕಾರ ಮಾಡಬಹುದು ಅನ್ನೋದು ಅಮಿತ್ ಶಾ ಅವರ ಪ್ಲಾನ್ ಅನ್ನೋ ವಿಶ್ಲೇಷಣೆ ಇದೆ. ಇನ್ನು ಅಲ್ಲಿನ ಗಡಿ ಭಾಗದ ಹಳ್ಳಿಗಳಲ್ಲಿ RSS ಏಕಲ್ ವಿದ್ಯಾಲಯಗಳನ್ನು ನಡೆಸ್ತಾ ಇದೆ. ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ರಾಷ್ಟ್ರೀಯತೆಯ ಪಾಠ ಮಾಡ್ತಿದ್ದಾರೆ. ಜಮ್ಮುನಲ್ಲಿ ಫುಲ್ ಸ್ವೀಪ್ ಮಾಡಿ ಕಾಶ್ಮೀರದಲ್ಲಿ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಅಲ್ಲಿ ಮೊದಲ ಕೇಸರಿ ಬಾವುಟವನ್ನು ಹಾರಿಸಬಹುದು ಅನ್ನೋದು BJP ಲೆಕ್ಕಾಚಾರ. ಇನ್ನು ಈಶಾನ್ಯ ರಾಜ್ಯಗಳಲ್ಲೂ BJP ಅಗ್ರೆಸಿವ್ ಇದೆ. ಈಶಾನ್ಯಕ್ಕೆ ಮಮತಾ ದೊಡ್ಡ ಅಡ್ಡಗೋಡೆಯಾಗಿದ್ರು. ಪೂರ್ವ ಭಾರತದಲ್ಲಿ ನನ್ನನ್ನು ಸೋಲ್ಸಕ್ಕಾಗಲ್ಲ ಅಂತ ಹೇಳ್ತಿದ್ರು. ಆ ಗೋಡೆಯನ್ನು BJP ಈಗ ಕೆಡವಿದೆ. TMC, ಕಾಂಗ್ರೆಸ್ ಎಲ್ಲರನ್ನ ಕೂಡ BJP ರಿಪ್ಲೇಸ್ ಮಾಡ್ತಾ ಇದೆ. ಸದ್ಯಕ್ಕೆ ಅಧಿಕಾರ ಹಿಡಿಯೋಕ್ಕಾಗದ ರಾಜ್ಯಗಳಲ್ಲಿ ಅಲ್ಲಿನ ಲೋಕಲ್ ಪಾರ್ಟ್ನರ್ಸ್ ಒಂದಿಗೆ, ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಸೇರಿಕೊಂಡು ಸರ್ಕಾರದಲ್ಲಿ ಸೇರಿಕೊಂಡಿದೆ. ಮಿಜೋರಾಂ ಬಿಟ್ಟರೆ ಇನ್ನೆಲ್ಲ ಕಡೆ BJP ಮತ್ತು ಮಿತ್ರರು ಆಡಳಿತ ಮಾಡ್ತಿದ್ದಾರೆ ಅನ್ನೋದು ಕೂಡ ನೀವು ಮೈಂಡ್ ಮಾಡಬೇಕಿಲ್ಲ. ಮಿಜೋರಾಂನಲ್ಲಿ 85%ಗಿಂತ ಹೆಚ್ಚು ಕ್ರಿಶ್ಚಿಯನ್ಸ್ ಇದ್ದಾರೆ. ಹೀಗಾಗಿ BJP ಕೇಂದ್ರದ ಯೋಜನೆಗಳ ಮೂಲಕ ಜನರ ಮನಸ್ಸು ಗೆಲ್ಲೋಕೆ ಪ್ರಯತ್ನ ಪಡ್ತಾ ಇದೆ. 2 ವರ್ಷಗಳಲ್ಲಿ ಉದುರಿದ INDIA ಪಿಲ್ಲರ್ಸ್. ಸ್ನೇಹಿತರೆ, BJPಯ ಈ ಅಶ್ವಮೇಧದ ಪರಿಣಾಮ ಈಗ ವಿಪಕ್ಷಗಳ ಕೂಟದಲ್ಲಿ ದೊಡ್ಡ ಬೆಂಕಿ ಹತ್ತಿಕೊಂಡಿದೆ. 2024ರ ಎಲೆಕ್ಷನ್ನಲ್ಲಿ ಈ ಕೂಟ BJPಗೆ ಸಿಂಗಲ್ ಆಗಿ ಬಹುಮತ ಬರದಂತೆ ತಡೆಯುವಲ್ಲಿ ಯಶಸ್ವಿಯಾಗಿತ್ತು. ಅದರ ನಂತರ ಈ ಕೂಟ ಲಟಲಟ ಅನ್ನೋಕೆ ಶುರುವಾಗಿದೆ. 2024ರಿಂದ 2026ರ ನಡುವೆ ಕೇವಲ 2 ವರ್ಷಗಳಲ್ಲಿ ವಿರೋಧ ಪಕ್ಷಗಳ ಪ್ರಮುಖ ಸ್ತಂಭಗಳು ಒಂದೊಂದಾಗಿ ಉದುರಿ ಹೋಗಿವೆ. ಮೊದಲಿಗೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ 10 ವರ್ಷಗಳ ಆಡಳಿತದ ನಂತರ ಅಧಿಕಾರ ಕಳ್ಕೊಂಡಿದೆ.
ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರ RJD ಪ್ರಭಾವ ತೀವ್ರವಾಗಿ ಕುಸಿದಿದೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಶಿವಸೇನೆ 2 ಭಾಗ ಆಗಿ ಉದ್ಧವ್ ಶಿವಸೇನೆ, ರಿಯಲ್ ಶಿವಸೇನೆ ಬೇರೆ ಬೇರೆಯಾಗಿ ತುಂಡು ತುಂಡಾಗಿ ಹೋಗಿದೆ. ಅಧಿಕೃತ ಪಕ್ಷ ಈಗ ಶಿಂದೆ ನೇತೃತ್ವದಲ್ಲಿ BJPಯೊಂದಿಗಿದೆ. ಗಟ್ಟಿಯಾಗಿದ್ದ ಮಮತಾ ಮತ್ತು ಸ್ಟಾಲಿನ್ ಕೂಡ ಮಗಜು ಬಿದ್ದಿದ್ದಾರೆ. ಅಷ್ಟೇ ಎಲ್ಲ ಸಿಕ್ಕಾಪಟ್ಟೆ ಒಳಜಗಳ ಇದೆ. ಕಾಂಗ್ರೆಸ್ TMC ಕಿತ್ತಾಡ್ತಾ ಇದ್ರು. ತಮಿಳುನಾಡಿನಲ್ಲಿ ರಾಹುಲ್ ಸ್ಟಾಲಿನ್ ಒಂದೇ ಒಂದು ಜಂಟಿ ರ್ಯಾಲಿ ಕೂಡ ಮಾಡಿರಲಿಲ್ಲ. ಈಗ DMKಗೆ ಕಾಂಗ್ರೆಸ್ನವರು ಕೈ ಕೊಟ್ಟಿದ್ದಾರೆ. ಅವ್ರ ಪಕ್ಕದಲ್ಲಿ ನಾವು ಪಾರ್ಲಿಮೆಂಟಲ್ಲೂ ಕೂರಲ್ಲ ಅಂಥೇಳಿ DMK ಹೇಳ್ತಾ ಇದೆ. ಹಾಗಾಗಿ ಸದ್ಯಕ್ಕೆ BJP ಕಂಫರ್ಟಬಲ್ ಸಿಚುವೇಶನಲ್ಲಿದೆ. ಮುಂದಿನ ವರ್ಷ ಸಾಲು ಚುನಾವಣೆ ಇದೆ. UP, ಗುಜರಾತ್, ಮಣಿಪುರ, ಪಂಜಾಬ್, ಹಿಮಾಚಲ, ಗೋವಾ, ಉತ್ತರಾಖಂಡ್ ಹೀಗೆ ದೊಡ್ಡ ಪಟ್ಟಿನೇ ಇದೆ ಮುಂದೆ ಬರ್ತಾ ಇರೋ ರಾಜ್ಯಗಳ ಚುನಾವಣೆಗಳದ್ದು. ಆ ಟೈಮ್ನಲ್ಲಿ ವಿಪಕ್ಷಗಳು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಹೇಗೆ ಫೈಟ್ ಮಾಡೋದು ಹೇಗೆ ಎಲೆಕ್ಷನ್ಗಳನ್ನು ಅಂತಲೇ ತಲೆ ಕೆಡಿಸ್ಕೊಂಡಿದ್ದಾರೆ. ದಕ್ಷಿಣ ಭಾರತದ ಕೆಲವೊಂದಷ್ಟು ಪ್ರದೇಶಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಕಡೆ BJPಯನ್ನು ತಡೆದು ನಿಲ್ಲಿಸೋದು ಅಸಾಧ್ಯ. ಹೇಗೆ ಏನು ಮಾಡೋಣ ಅಂಥೇಳಿನೇ ಇನ್ನು ಯೋಚನೆ ಮಾಡೋ ಸ್ಟೇಜ್ನಲ್ಲೇ ಇದ್ದಾರೆ. ಆಲ್ಮೋಸ್ಟ್ ಈಗ ಎಷ್ಟು ವರ್ಷ ಆಯಿತು ಮೋದಿ ಮತ್ತು ಅಮಿತ್ ಶಾ ಅವರ ಈ ಹೊಸ BJPಯನ್ನು ನೋಡೋಕೆ ಶುರು ಮಾಡಿ 12 ವರ್ಷ ಆಯಿತು. ಇನ್ನೂ ಥಿಂಕ್ ಮಾಡೋದ್ರಲ್ಲೇ ಇದ್ದಾರೆ. ಎಲ್ಲ ಹಾಫ್ ಹಾರ್ಟೆಡ್ ಅಟೆಂಪ್ಟ್, ಅರೆ ಹೃದಯ, ಅರೆ ಮನಸ್ಸಿನ ಅಟೆಂಪ್ಟ್ಗಳಷ್ಟೇ. ಕರೆಕ್ಟಾಗಿ ಇವ್ರಿಗೆ ಒಂದು ಕೊಹೆಸಿವ್ ಆಗಿ ಎಲ್ಲ ತಮ್ಮ ವೈಯಕ್ತಿಕ ಸ್ವಾರ್ಥಗಳನ್ನು ಮರೆತು, ಪಕ್ಷದ ಹಿತಾಸಕ್ತಿಗಳನ್ನು ಮರೆತು, ನಾವೊಂದು ವಿಪಕ್ಷವಾಗಿ ಒಗ್ಗಟ್ಟಾಗಿ BJPಯನ್ನು ಫಸ್ಟ್ ಫೈಟ್ ಮಾಡಬೇಕು ಅನ್ನೋ ಯಾವ ಇಂಟೆನ್ಷನ್ಸ್ ಅಥವಾ ಆ ಒಂದು ಫೈರ್ ಕಾಣಿಸ್ತಾ ಇಲ್ಲ ಪ್ರತಿಪಕ್ಷಗಳಲ್ಲಿ. ಎಲ್ಲ ಅರೆ ಮನಸ್ಸಿನ ಅಟೆಂಪ್ಟ್ ಮಾಡ್ತಾರೆ, ಮತ್ತೆ ಸೋಲ್ತಾರೆ, ಮತ್ತೆ ಸೈಡಿಗೆ ಹೋಗಿ ಕೂರ್ತಾರೆ. ಈ 12 ವರ್ಷಗಳಲ್ಲಿ BJPಯನ್ನು ಎದುರಿಸುವಲ್ಲಿ ಅತಿ ದೊಡ್ಡ ಎಫರ್ಟ್ ಅಥವಾ ಪ್ರಯತ್ನ ಕಂಡಿದ್ದೇ 2024ರ ಲೋಕಸಭಾ ಚುನಾವಣೆಯಲ್ಲಿ. ಅದೇ ಪೀಕ್ ಆಗಿದೆ ಪ್ರತಿಪಕ್ಷಗಳ ಪಾಲಿಗೆ. ಆದರೆ BJP ಪಾಲಿಗೆ ಅದೊಂದು ಎಕ್ಸೆಪ್ಷನ್ ಆಗಿದೆ. ಅದೊಂದು ಸಲ ಸ್ವಲ್ಪ ನಾವು ಜರ್ಕ್ ಆದ್ವಿ ಅಷ್ಟೇ, ಮತ್ತೆ ನಾವು ರಿಕವರ್ ಆದ್ವಿ ಅಂಥೇಳಿ. ಆದರೆ ಪ್ರತಿಪಕ್ಷಗಳ ಪಾಲಿಗೆ ಅದೇ ಪೀಕ್ ಆಗಿದೆ. ಕಷ್ಟಪಟ್ಟು ಅಲ್ಲಿವರೆಗೆ ಬಂದ್ವಿ, ಮತ್ತೆ ಕೆಳಗೆ ಬಿದ್ದಿದ್ದೀವಿ ಅನ್ನೋ ಸಿಚುವೇಷನಲ್ಲಿ ಪ್ರತಿಪಕ್ಷಗಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರೆದ್ರೆ ಮುಂದಿನ ಸ್ಟೇಟ್ ಎಲೆಕ್ಷನ್ಸ್ ನಾವೇನು ನಿಮಗೆ ಕೌಂಟ್ ಮಾಡಿದ್ವಿ, ಅಲ್ಲೂ ಕೂಡ ಹೆಚ್ಚಿನ ಜಾಗಗಳಲ್ಲಿ ಅಂದರೆ UP, ಗುಜರಾತ್, ಅದರಲ್ಲಿ ಹಿಮಾಚಲ ಪ್ರದೇಶ, ಗೋವಾ, ಉತ್ತರಾಖಂಡ್ ಇಲ್ಲೆಲ್ಲ BJP ತುಂಬ ಸಲೀಸಾಗಿ ಕಾಂಗ್ರೆಸ್ಸನ್ನು ಅಥವಾ ಎದುರಾಳಿಗಳನ್ನು ಇದೇ ಥರನೇ ಡೆಮಾಲಿಷನ್ ಮಾಡ್ಕೊಳ್ತಾ ಹೋಗುವ ಲಕ್ಷಣಗಳು ಅಥವಾ ಆ ಮೊಮೆಂಟಮನ್ನು BJP ಈಗ ಸದ್ಯಕ್ಕೆ ಗಳಿಸ್ಕೊಂಡಿದೆ. ಉಳಿದ ಕಡೆ ಎಲ್ಲಿ ವೀಕ್ ಇದ್ದಾರೋ ಅಲ್ಲಂತೂ ಅಲ್ಲಿ ಆಲ್ರೆಡಿ ಸ್ಟ್ರಾಂಗ್ ಇರೋರಿಗೆ ನಿದ್ದೆ ಕದಿಬೇಕು ಅಥವಾ ನಿದ್ದೆ ಗೆಡಿಸ್ಬೇಕು, ಅಷ್ಟು ಎಫರ್ಟ್ ಹಾಕ್ತಿದ್ದಾರೆ. ಹೀಗಾಗಿ ಇದನ್ನು ಕೌಂಟರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಪಕ್ಷಗಳಿಗೆ ಗೆಲ್ಲೋದು ಬಿಡಿ, ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೂ ಕೂಡ ತುಂಬ ಕಠಿಣ ಪರಿಶ್ರಮ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಆವಾಗ ಎಲೆಕ್ಷನನ್ನು ಟೂರಿಸಮ್ ಅಂತ ಕನ್ಸಿಡರ್ ಮಾಡಿದ್ರೆ ಕಷ್ಟ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮೆಂಬರ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.